ಆಗ್ತಾನೆ ಇರ್ತಾರೆ ಒಟ್ಟಿಗೆ ಖಾಲಿ ಮಾಡಬಾರ್ದು. ಖಾಲಿ ಮಾಡಬಾರ್ದು. ಸ್ವಲ್ಪ ಸ್ವಲ್ಪನೇ ತೆಗೀರಿ. ಯಾರಿದ್ದಾರೆ ಸ್ವಲ್ಪ ಆ ಕಡೆ ತಗ ಸ್ವಲ್ಪ ಅಣ್ಣ ಇರ್ಬಾರ್ದು ಅಣ್ಣ. ಬನ್ನಿ ಕಡೆ. ಓಕೆ ಸರ್. ಗನ್ಮ್ಯಾನ್ ಅಡ್ಡ ಬಂದ ಯಾರು ಮುಂದೆ ಬರಬೇಡಿ. ಎಲ್ಲಿದ್ರೆ ಅಲ್ಲೇ ಇರಿ. ಅಲ್ಲೇ ಬರ್ತೀವಿ. ರವಿ ಓಕೆ ರೆಡಿ ಸರ್. ಸೊ ಮಾತೃ ಸ್ವರೂಪಿ ಚೆನ್ನಣ್ಣವರು ಅವರ ನಿಧನ ಕೇಳಿ ನಮಗೆಲ್ಲ ಆತಂಕ. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನು ನಾವೆಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದೇವೆ. ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನು ಕೊಡ್ತಾ ಇದ್ದಾರೆ. ಅಪಾರ ದೈವಭಕ್ತಿ ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಮೊದಲು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿಟ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳು. ನಾವ್ಯಾರು ಶಾಶ್ವತವಾಗಿ ಇಲ್ಲಿ ಕಾಣುವುದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಶ್ರೀಮಂತ ಹೆಣ್ಮಗಳು ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಶ್ರೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾನು ಎಲ್ಲರೂ ಕೂಡ ಅಲ್ಲೂ ಕೂಡ ಅವ್ರಿಗೆ ಸಂತಾಪ ಸೊ ಮುಂದಿನ ಸೋಮವಾರ ನಾವು ಹೋಗಬೇಕು ಅವರು ನಾಡಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ಆಸಕ್ತಿದ್ದಾರೆ. ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಸೂಚನೆ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ ಮಾಜಿ ಪ್ರಧಾನಮಂತ್ರಿ ಒಬ್ಬ ಹಿರಿಯ ರಾಜಕಾರಣಿಗಳ ಕೇಂದ್ರ ಸಚಿವರ ತಾಯಿ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಆತ್ಮಕ್ಕೆ ಶಾಂತಿ ಸಿಗಲಿದೆ. ಇನ್ನು ಅನೇಕ ವಿಚಾರಗಳು ಮಾತಾಡೋದು ಕೂಡ ಬೇರೆ ಸಂದರ್ಭದಲ್ಲಿ ಅವರ ವಿಚಾರವನ್ನು ಅವರು ಮಾಡಿದಂಥ ತ್ಯಾಗ ಮನೆಯಲ್ಲಿ ಎಲ್ಲ ಕೂಡ ಒಟ್ಟು ತೆಗೆದುಕೊಳ್ಳುವಂಥದ್ದು ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ತ್ಯಾಗದ ಸ್ವರೂಪಿ ಅನ್ನೋದನ್ನು ನಮಗೆ ಹೇಳಲಿಕ್ಕೆ ಬಹಳ ಚಿಕ್ಕ ವಯಸ್ಸಿಂದಲೂ ಕೂಡ
ನಮ್ಮ ದೇವೇಗೌಡರ ರಾಜಕಾರಣ ಸುಮಾರು 60-65 ವರ್ಷ ನಡೆದಿದೆ. ಎಲ್ಲ ಕೂಡ ಯಶಸ್ಸು, ಕಷ್ಟ, ಸುಖ ನಾವು ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಇದು ಭಾಳ ವಿಶೇಷ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಬಂಧುಗಳು, ಕುಟುಂಬದ ಎಲ್ಲ ಸದಸ್ಯರು ಕೂಡ ಕೊಡುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವದ್ಗೀತೆ ಪ್ರಾರ್ಥನೆ. ವಿಶೇಷವಾಗಿ ಹಾಸನ ಜಿಲ್ಲೆ ಬರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದಕ್ಕೆ ಅವರ ಹೃದಯ ಸ್ಪರ್ಶಿ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ರಾಷ್ಟ್ರದ ನಾಯಕರಾಗಿ ದೇಶದ ಅನೇಕ ವ್ಯವಸ್ಥೆಗಳನ್ನು ಬದಲಾವಣೆ ತಂದಿದ್ದಂಥ ಸನ್ಮಾನ್ಯ ದೇವೇಗೌಡರ ತೆರೆಮನೆಯ ಒಂದು ದೊಡ್ಡ ಶಕ್ತಿ ಚೆನ್ನಮ್ಮನವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅಂಥ ಒಬ್ಬ ಮಹಾನ್ ತಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡೋಣ. ಇವರು ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟು ಬರುವುದು ಮುಖ್ಯನ ರಾಷ್ಟ್ರದ ರಾಜ್ಯದ ಅಭಿವೃದ್ಧಿಯ ಸಂಕೇತವಾಗಿ ಸಾಮಾನ್ಯರಿಗೂ ಕೂಡ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇವರ ಚಿಂತನೆಗಳು ಅಮರವಾಗಿರಬೇಕು ಅನ್ನೋದು ನನ್ನ ದೇವರಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಅವರೆಲ್ಲ ಬೆಳವಣಿಗೆಗೆ ಚೆನ್ನಮ್ಮನವ್ರ ಮಾರ್ಗದರ್ಶನ, ಚೆನ್ನಮ್ಮನವರ ಪ್ರೀತಿ, ಅವ್ರ ದೇವರು ಪೂಜೆ 18 ಗಂಟೆ ಪೂಜೆ ಮಾಡೋ ಅಮ್ಮ ಉಪವಾಸ. ಯಾವ ಊರಿಗೆ ಹೋದ್ರೂ ದೇವಸ್ಥಾನ, ಡೆಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನ, ಬೆಂಗಳೂರಿನಾಗಿದ್ದಾಗ ದೇವಸ್ಥಾನ. ಇವತ್ತು ಆ ಮಹಾತಾಯಿನ ನಾವು ಕಳ್ಕೊಂಡಿದ್ದೇವೆ. ನನಗೆ ಯಾವತ್ತೂ ನಾನು ತಮಾಷೆಯಾಗಿ ಹೇಳ್ತಿದ್ದೆ, ಅಮ್ಮ ನಿಮಗೂ ಒಂದ್ಸಲ ಯಾವುದಾದ್ರೂ ಎಲೆಕ್ಷನ್ ನಿಲ್ಲಿಸ್ಬೇಕು ನಾನು. ಬಿಡ್ತು ಅನ್ನಿ, ಏನು ನೀವು ತಮಾಷೆ ಮಾಡ್ತಾ ಇದ್ದೀರಿ? ಯಾವತ್ತು ನೀವು ನೋಡಿದಿರಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ, ಅವ್ರ ಮೈ ಮೇಲೆ ಬಂಗಾರ 10 kg ಬೇಕಾದ್ರೆ ಹಾಕ್ಬೋದಾಗಿತ್ತು ಅವರು. ಅಂಥ ಪವರ್ಫುಲ್ ಮಗ. ಗಂಡಿದ್ರು ಕೂಡ ಸಾತ್ವಿಕವಾದಂಥ ಆಹಾರ, ಸರಳವಾದಂಥ ಜೀವನ. ಅದರಲ್ಲೇ ಆ ಅಮ್ಮ 85 ವಯಸ್ಸು ಇವತ್ತು ಸಾಯಿಸ್ಕೊಂಡು ಬಂದಿದೆ. ಅವರ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿನಿಂದ ನಾಳೆ ಹೊಳೆನರಸೀಪುರಕ್ಕೆ